ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಫೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್. ಬಿಜಾಪುರ ಲೋಕಸಭೆ ಚುನಾವಣೆಗೆ ವೀಕ್ಷಕರಾಗಿ ಬಂದಿದ್ದೀವಿ. ಆಕಾಂಕ್ಷಿಗಳ ಹೆಸರನ್ನು ಕಳಿಸಬೇಕಾಗಿದೆ. ಈಗಾಗಲೇ ಮಾಡಬೇಕಾಗಿದೆ, ಡಿಲೇ ಆಗಿದೆ. 30 ತಾರೀಕೊಳಗೆ ಲಿಸ್ಟ್ ಕೊಡಬೇಕಾಗಿದೆ. ಯಾರು ಆಕಾಂಕ್ಷಿಗಳ ಲಿಸ್ಟ್ ತಗೋತೀವಿ. ಅವ್ರ ಅಭಿಪ್ರಾಯ ಕೂಡ ಬಂದಿದ್ದೀವಿ. ನೋಡೋಣ ಏನು ಚರ್ಚೆ ಆಗ್ತೈತಿ. ಎಷ್ಟು ಜನ ಸರ್ ಆಕಾಂಕ್ಷಿಗಳು ಗೊತ್ತಿಲ್ಲ, ಇನ್ನೊಂದ್ರಾಗ ನಮ್ಗೆ ಗೊತ್ತು. ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ. ನೋಡೋಣ, ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಅಂದ್ರೆ ಸ್ಥಳೀಯ ಅಭ್ಯರ್ಥಿಗಳು, ಹೊರಗಿನ ಅಭ್ಯರ್ಥಿಗಳು ಇಲ್ಲ, ಅದು ಹೆಂಗೆ ನಾವು ಹೇಳಿಕಲ್ಲ, ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕೂಟಿ ಆಗೋದು, ಅವ್ರ ಬಗ್ಗೆ ಸರ್ವೆ ಆಗ್ಬೇಕು. ಸೊ ಇನ್ನು ಬಹಳಷ್ಟು ಲೆಂದಿ ಪ್ರೊಸೀಜರ್ ಇದೆ, ಎಲ್ಲ ಮಾಡ್ತೀವಿ. ಆದ್ರೆ ಟೈಮ್ ಬೇಕಷ್ಟೇ. ಸರ್ ಡಿಸಿಎಂ ಇದಕ್ಕೆ ಹೇಳಿ, ಏನಾದ್ರು ಡಿಸಿಎಂ ಇಲ್ಲೇ ಇಲ್ಲ. ಅದು ಯಾವ್ದಂತ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸದ್ಯಕ್ಕಂತ ಇಲ್ಲ. ಅಂದ್ರೆ ಜಾರಕಿಹೊಳಿ ಎಲ್ಲರೂ ಸಮಾಧಾನ ಆದ್ರೆ ಈ ಹಿಂದೆ ರೆಬಲ್ ಆಗ್ತಾ ಇದ್ರು, ಇಲ್ಲ, ಹಿಂದೂ ರೆಬಲ್ ಇಲ್ಲ, ಈಗೂ ರೆಬಲ್ ಇಲ್ಲ. ಸೊ ಇದೆಲ್ಲ ಮಂತ್ರಿ ಕೆಲಸ ಮಾಡ್ತಾ ಇದ್ವಿ. ರೆಬಲ್ ಪ್ರಶ್ನೆ ಇಲ್ಲ. ಹೇಳಿ ಮತ್ತೇನು ಬೇರೆ. ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ. ಹಂಗೆ ಹೇಳೋದು 5 ವರ್ಷವರೆಗೆ ಹಾಗೆ ಇರೋದ. 5 ವರ್ಷವರೆಗೆ ಬೀಳ್ತೈತೆ, ಹೇಳತೈತೆ, ಇದ್ದೇ ಇರೋದು. ಅದ್ರ ಪ್ರಶ್ನೆ ಇಲ್ಲ. 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ. ಸರ್ ಎತ್ತವ್ರು ಹೇಳ್ತಾ ಇರೋದು ಕೋವಿಡ್ ಹಗರಣ ಆಗಿದೆ ಅಂತ ಹೇಳಿ. ಅವ್ರ ಅವಧಿಯಲ್ಲಿ ಅವ್ರ ಸರ್ಕಾರ ಅವಧಿಯಲ್ಲಿ ಅದಾದ್ರೆ ಗೊತ್ತಿದ್ದಂತೆ ಈಗಾಗಲೇ ಮತ್ತೆ ಅದಕ್ಕೆ ತನಿಖಾ ಒಂದು ಟೀಮು ಕೂಡ ಮಾಡಿದ್ದಾರೆ. ಅವ್ರು ತನಿಖೆ ಮಾಡ್ತಾರೆ. ಬಂದ್ಮೇಲೆ ನೋಡೋಣ, ಅದೇನು ವರದಿ ಬಂದ್ಮೇಲೆ ಅದ್ರ ಬಗ್ಗೆ ಹೇಳಿಕೆ ಆಗ್ತದೆ. ಕೆಲವರು ಜೆಡಿಎಸ್ ಮತ್ತು ಬಿಜೆಪಿ ಅದರಿಂದ ಏನ ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂತ ಏನ ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ. ಯಾವ್ದ್ರೆ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಾರ, ಅದರಿಂದ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅನ್ನೋದು ಏನಾದ್ರು ಇಂಟರ್ನಲ್ ಅಸೆಸ್ಮೆಂಟ್ ಮಾಡ್ಲೇಬೇಕಲ್ಲ. ಯಾಕಂದ್ರೆ 2 ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡುವಂತ ಪ್ರಯತ್ನ ಮಾಡ್ತೀವಿ. ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ದುಡುಕಿ ನಿರ್ಧಾರ ತಗೋತಾ ಇದ್ದಾರೆ. ನಾನು ಹೈಕಮಾಂಡ್ ಕೂಡ ಸೂಚನೆಯಿಂದ ಸೂಕ್ಷ್ಮ ವಿಚಾರದ ಬಗ್ಗೆ ಯಾವುದು ಬಹಿರಂಗ ಹೇಳ್ಬಿಟ್ಟು ಅನ್ನುವಂಥದ್ದು ಏನಾದ್ರು ಈ ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರ. ಸೊ ಸರ್ಕಾರಕ್ಕ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೋಡೋಣ, ಒಳ್ಳೇದು ಮಾಡ್ತಾರ ಅಂತ ನಾವು ಭಾವಿಸ್ತೀವಿ. ಕಾದ್ ನೋಡೋಣ. ಈ ತಕ್ಷಣ ಹೇಳುವಂತ ಅವಶ್ಯಕತೆ ಇಲ್ಲ. ಬರ್ಲಿ, ವಿಚಾರ ಬಂದಾಗ ಹೇಳ್ತೀವಿ. ಹಿಂದೆ ಬಹಳಷ್ಟು ನಾವು ಬದಲಾವಣೆ ಮಾಡ್ತಾ ಅಂತ ಹೇಳಿದೀವಿ. ಹೊಸ ಶಿಕ್ಷಣ ನೀತಿ, ಬೇರೆ ಬೇರೆ ಗೋ ಹತ್ಯೆ ನಿಷೇಧ, ಬೇರೆ ಬೇರೆ ಬಹಳಷ್ಟು ವಿಷಯಗಳ ಅದ್ರಲ್ಲಿ ಇತ್ತು. ಸೊ ನಾವು ಬಂದ್ಮೇಲೆ ಮಾಡ್ತಂತ ಹೇಳಿದೀವಿ. ಸೊ ನೋಡೋಣ, ಕಾನೂನ ಅಭಿಪ್ರಾಯ ಪಡೆದು ಅದ್ ಮಾಡ್ಬೇಕಾಗ್ತದೆ. ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂತ ಪ್ರಯತ್ನ ಮಾಡ್ತೇವೆ. ಎಲ್ಲ ಬಹಳಷ್ಟು ವಿಚಾರಗಳಿದೆ. ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತದೆ. ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನ್ ಮಾಡಿದ್ದಾರೆ ಅದು ಬದಲಾವಣೆ ಮಾಡ್ಲಿಕ್ಕೆ ಏನ್ ಅವಕಾಶಗಳಿದೆ, ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ. ಸ್ವಾಮೀಜಿ ಅವರು ಅಂದ್ರೆ ಅದು ಸರಿಯಾಗಿ ಸಿಗ್ತಾ ಇಲ್ಲ, ಕೆಲವರಿಗೆ ಪರಿವಾರ ಅನ್ನುವಂತ ವಿಚಾರ, ಇವೆಲ್ಲ ಗೊಂದಲಗಳಿರೋದು. ಹೀಗಾಗಿ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದು ಬಹಳ ಸಮಸ್ಯೆ, ಗೊಂದಲ ಇದೆ. ಎಷ್ಟಿ ಹಿಂದಿನ ಸರ್ಕಾರ ಗೊಂದಲ ಮಾಡಿ ಹೋಗಿದೆ. ನಮ್ಮ ಸರ್ಕಾರ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.